ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು MTN ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ, ಮತ್ತು ಅದು ಕಲಸೋಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಈ ಗುಲಾಬ್ ಜಾಮೂನ್ ಒಂದು ತೊಗೊಂಡ್ರೆ ಒಂದು ಫ್ರೀ ಇದೆ. ನಾನು ಒಂದು ಪ್ಯಾಕೆಟ್ ಮಾತ್ರ ತೊಗೊಂಡು ಕಲಿಸ್ಕೊತಾ ಇದ್ದೀನಿ. ಇದರಲ್ಲೇ ಒಂದು 45 ಉಂಡೆ ಆಗುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಹಾಲು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದೇ ಸರಿ ಹಾಕ್ಕೊಂಡ್ರೆ ಅದ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಲೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಮಿದಿಬಾರ್ದು, ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ನೋಡಿ. ಕಲಸಿಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ತುಪ್ಪ ಎಲ್ಲ ಸವರ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 1/4 ಗಂಟೆ ನೆನೆಬೇಕು. ಒಂದು 1/4 ಗಂಟೆ ನೆನೆಬೇಕು. ಅಷ್ಟರಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಈ ಬಟ್ಲಲ್ಲಿ 1.5 ಬಟ್ಲಷ್ಟು ನೀರು ಇಟ್ಕೊಂಡಿದ್ದೆ, ಮತ್ತು ಅದಕ್ಕೆ 3/4 ಬಟ್ಲಷ್ಟು ಸಕ್ಕರೆ ಹಾಕಿ ಒಂದು 1/4 ಗಂಟೆ ಚೆನ್ನಾಗಿ ಕುದಿಬೇಕು. ಅವಾಗ ಅಷ್ಟರಲ್ಲಿ ಪಾಕ ರೆಡಿ ಆಗುತ್ತೆ. 1/4 ಗಂಟೆ ಚೆನ್ನಾಗಿ ಕುದ್ದಾಗ ರೆಡಿ ಆಗುತ್ತೆ. ನಾನು ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. 4 ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಈ 1/4 ಗಂಟೆ ಪಾಕ ಏನು ಕುದ್ದಿದೆ ಅದಕ್ಕೆ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಹಾಕ್ಕೋಬೇಕು, ಅದ್ರ ಘಮ ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಹಾಕಬೇಕು. ಈಗ ಇದು ನೆಂದಿದೆ, ಹಿಟ್ಟು ನೆಂದಿದೆ. ಇದನ್ನು ಉಂಡೆ ಮಾಡ್ಕೊಳ್ಳೋಣ. ತುಪ್ಪದ ಕೈ ಮಾಡಿಕೊಂಡು ಒಂದು ಸಣ್ಣ ಗೋಲಿಗೆ ಆ ಥರದಷ್ಟು ಉಂಡೆಗಳು ಮಾಡ್ಕೊಂಡು ಹೋಗೋಣ. ಎಲ್ಲ ಉಂಡೆ ಮಾಡಿಕೊಂಡು ಸಣ್ಣ ಉಂಡೆ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ತೇಲ್ಸ್ಕೊಳ್ಳೋಣ ಆಮೇಲೆ. ನೋಡಿ, ಈಗೆಲ್ಲ ಮಾಡಿಟ್ಕೊಂಡಿದ್ದೀನಿ. ನಾನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಒಂದು 45 ಉಂಡೆ ಆಗಿದೆ. ಈಗ ಇದನ್ನು ತೇಲಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು, ಅಂದರೆ ಮೀಡಿಯಮ್ ಉರಿಯಲ್ಲೇ ಎಣ್ಣೆ ಇರಬೇಕು. ಜಾಸ್ತಿ ಉರಿಯಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಹಾಕಬೇಕು. ಫಸ್ಟ್ ಒಂದು ಹಾಕಿ ಚೆಕ್ ಮಾಡಿ ಎಣ್ಣೆ ಕಾದ ನಂತರ ಎಲ್ಲ ಹಾಕ್ಕೋಬೋದು. ಕಡಿಮೆ ಉರಿಯಲ್ಲೇ ತೇಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಜಾಮೂನು. ಜಾಸ್ತಿ ಉರಿ ಇಟ್ಕೋಬಾರ್ದು, ಮೇಲೆ ಆಗಿರುತ್ತೆ, ಒಳಗೆ ಹಾಗೆ ಗಟ್ಟಿ ಇರುತ್ತೆ. ಎಲ್ಲ ಪಾಕದಲ್ಲಿ ಚೆನ್ನಾಗಿ ಬ್ರೌನ್ ಕಲರ್, ಈ ಥರ ಕಲರ್ ಬರೋವರೆಗೂ ನಿಧಾನಕ್ಕೆ ತೇಲಿಸ್ಕೋಬೇಕು. ತೇಲಿಸ್ಕೊಂಡು ಎಲ್ಲ ತೆಗೆದಿಟ್ಕೋಬೇಕು. ಲಾಸ್ಟ್ಗೆ ಎಲ್ಲ ಒಂದೇ ಸರಿ ಪಾಕಕ್ಕೆ ಹಾಕಿದ್ರೂ ಆಗುತ್ತೆ. ಅದು ಬಿಸಿ ಆರಿದ್ಮೇಲೆ ಪಾಕಕ್ಕೆ ಹಾಕ್ಕೋಬೇಕು. ಇಲ್ಲದ್ರೆ ಮೇಲೆ ಎಣ್ಣೆ ಬಿಟ್ಕೊಬಿಡುತ್ತೆ ಪಾಕದಲ್ಲಿ. ಅದಕ್ಕೋಸ್ಕರ ಎಲ್ಲ ಒಂದು ಬಟ್ಲಿಗೆ ತಕ್ಕೊಂಡು ನಂತರ ರೆಡಿ ಮಾಡಿರ್ತೀವಲ್ಲ ಆ ಪಾಕಕ್ಕೆ ಇದು ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಡಿದ್ದೀನಿ. ಈಗ ಇದು ಒಂದು ಅರ್ಧ ಗಂಟೆ ನೆನೆಬೇಕು. ನೆಂದರೆ ರೆಡಿಯಾಗಿರುತ್ತೆ ಗುಲಾಬ್ ಜಾಮೂನು. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನೋಡೋಣ ಹೆಂಗಾಗಿದೆ ಅಂತ. ಈಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ನೋಡಿ, ಈ ಥರ ನೆಂದಿದೆ, ಚೆನ್ನಾಗಿ ನೆಂದಿದೆ. ಇದು ಬೇಗನೂ ಆಗುತ್ತೆ. ಯಾರಾದರೂ ನೆಂಟರು ಬಂದಾಗ ಏನಾದ್ರು ಸ್ವೀಟ್ ಮಾಡಬೇಕು ಅಂದರೆ ಈ ಜಾಮೂನ್ ಮಾಡಿ ನೋಡಿ. ಮತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಜಾಮೂನು, ಎಲ್ಲರೂ ತಿಂತಾರೆ. ಶುಗರ್ ಇರೋರು ಬೇಗ ಪಾಕಕ್ಕೆ ಹಾಕೋದಕ್ಕಿಂತ ಫಸ್ಟೇ ಉಂಡೆ ಅಂತವು 4-5 ತೆಗೆದಿಟ್ಕೊಂಡು ಕೊಡ್ಬೋದು. ಶುಗರ್ ಇರೋರಿಗೆ ಚೆನ್ನಾಗಿರುತ್ತೆ, ಒಳ್ಳೆ ಬಿಸ್ಕೆಟ್ ಇದ್ದಂಗೆ ಇರುತ್ತೆ. ಶುಗರ್ ಇರೋರು ಪಾಕ ಇಲ್ದಂಗೆ ತಿನ್ಬೋದು. ಅವ್ರಿಗೊಂಥರ ಡಿಫ್ರೆಂಟಾಗಿ ಏನೋ ಒಂಥರ ಚೇಂಜ್ ಇರುತ್ತೆ. ಹಾಲು ಎಲ್ಲ ಹಾಕಿರೋದ್ರಿಂದ ಅವ್ರಿಗೂ ಹೆಲ್ತಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ಸ್